1969ನೇ ಇಸ್ವಿ ಅಂಬಾರಗೊಡ್ಲು ಅಂತ ಒಂದು ಊರಿದೆ ಸಾಗರದಲ್ಲಿ. ಸೋಗೆ ಮನೆ, ಇಡೀ ಮನೆಗೆ ಧಗ 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 ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಎಲ್ಲ ಹೊರಗಡೆ ಬಂದ್ರು, ಓಡೋಡಿ ಬಂದ್ರು. ಮಣ್ಣು ಗೋಡೆ, ಸೋಗೆ ಮನೆ. ತಾಯಿ, ಒಬ್ಬಳು ತಾಯಿ ನೆನಪಾಯ್ತು. ಅಯ್ಯೋ ದೇವ್ರೆ, ಜಗುಲಿಯ ಮೇಲೆ ಮಲಗಿಸಿದಂತಹ 6 ತಿಂಗಳ ಮಗು ಒಟ್ಲಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದದ್ದು ಹಾಗೆ ಇದೆ. ಮಗುವನ್ನು ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಗುರುಗಳು ಎಲ್ಲಿದ್ದಾರೆ? ವರದಪುರದಲ್ಲಿ ಏಕಾಂತದಲ್ಲಿದ್ದಾರೆ ಗುರುಗಳು. ಶ್ರೀಧರ ಮಂದಮತಿಯಾಗಿ ನೊಂದಿದ್ದ ಈ ಮನಕ್ಕೆ, ಮಂದಮತಿಯಾಗಿ ನೊಂದಿದ್ದ ಈ ಮನಕ್ಕೆ ಯೋಗಿಗಳೊಡೆಯನೆ ಅಭಯವ ನೀಡೋ, ಯೋಗಿಗಳೊಡೆಯನೆ ಅಭಯವ ನೀಡೋ. ಸದ್ಗುರು ಶ್ರೀಧರ ದಯತೋ, ನಿನ್ನನೆ ನಂಬಿದೆ ಕಾಪಾಡು ಗುರುವೇ. ಸದ್ಗುರು ಶ್ರೀಧರ ತ್ರಿಮೂರ್ತಿ ರೂಪ ಪರಮ ಪವಿತ್ರನೇ, ತ್ರಿಮೂರ್ತಿ ರೂಪ ಪರಮ ಪವಿತ್ರನೇ, ಸಕಲರ ಪೊರೆವ ಗುರು ಶ್ರೀಧರನೇ, ಸಕಲರ ಪೊರೆವ ಗುರು ಶ್ರೀಧರನೇ, ಸಕಲರ ಪೊರೆವ ಗುರು ಶ್ರೀಧರನೇ. ಸದ್ಗುರು ಶ್ರೀಧರ ದಯತೋ, ನಿನ್ನನೆ ನಂಬಿದೆ ಕಾಪಾಡು ಕಾಪಾಡು ಗುರುವೇ. ಸದ್ಗುರು ಶ್ರೀಧರ ಮೆರೆವ ವರದ ಪುರವಾಸಿಯನ್ನೊಡೆಯ, ಮೆರೆವ ವರದ ಪುರವಾಸಿಯನ್ನೊಡೆಯ, ಮೆರೆವ ವರದ ಪುರವಾಸಿಯನ್ನೊಡೆಯ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ, ಸ್ವಾನಂದಾಮೃತ ಶ್ರೀಧರಾಯ ನಮೋ ನಮಃ, ನಮೋ ನಮಃ, ನಮೋ ನಮಃ. ಮೆರೆವ ವರದ ಪುರವಾಸಿಯನ್ನೊಡೆಯ, ಮೆರೆವ ವರದ ಪುರವಾಸಿಯನ್ನೊಡೆಯ, ಮೆರೆವ ವರದ ಪುರವಾಸಿಯನ್ನೊಡೆಯ. ನಿರುತ ನೆನೆವ ಅನವರತ ನೆನೆವ ನನ್ನಾಸೆ ಪೂರೈಸು. ಸದ್ಗುರು ಶ್ರೀಧರ ದಯತೋ, ನಿನ್ನನೆ ನಂಬಿದೆ ಕಾಪಾಡು ಗುರುವೇ. ಸದ್ಗುರು ಶ್ರೀಧರ ಶ್ರೀಧರ ಗುರುವೇ, ನನ್ನ ಮಗುವನ್ನು ಉಳಿಸಿಕೊಡಿ. 1,001 ನಾಣ್ಯವನ್ನು ನಿಮ್ಮ ಪಾದಕ್ಕೆ ಹಾಕಿಕೊಡ್ತೇನೆ ಅಂತ. ಯಾವುದೋ ಒಬ್ಬ ಹುಡುಗ, ಯಾರೋ ಏನೋ ಗೊತ್ತಿಲ್ಲ, ಬಂದ. ಬೆಂಕಿ ಹೊತ್ಕೊಂಡು ಉರಿತಾ ಇದ್ದು ಮನೆ ಒಳಗೆ ಹೋದ. ಮಂಗ ಮರಿಯನ್ನು ಉಚ್ಚಿಕೊಂಡು ಬಂದ ಹಾಗೆ ಮಗುವನ್ನು ತಂದು
ತಾಯಿಯ ಮಡಿಲಿಗೆ ಹಾಕ್ತಾನೆ. ತುಂಬ ಉಪಕಾರ ಆಯಿತು, ಮಗುವನ್ನು ಉಳಿಸ್ಕೊಟ್ರಿ ಎಲ್ಲ ಹೇಳಿದ್ರು. ಅನ್ನಕ್ಕೆ ಗತಿ ಇಲ್ಲ, 1001 ನಾಣ್ಯವನ್ನು ಎಲ್ಲಿಂದ ಹಾಕೋದು? ಮುಂದೆ 70ನೇ ಇಸ್ವಿಯಲ್ಲಿ ವರದಹಳ್ಳಿಗೆ ಬಂದ ಅಳುತ್ತಾಳೆ. ಚೀಟಿ ಕಳಿಸ್ತಾರೆ ಗುರುಗಳು ಏಕಾಂತದಿಂದ. ನನ್ನ ತಂಗಿ ಅಳೋದು ಬೇಡ, ತೀರ್ಥ ಸ್ನಾನ ಮಾಡಿ ಪಾದುಕಿಗಳಿಗೆ 1001 ಎಳೆಯ ತುಳಸಿಯ ದಳವನ್ನು ಅರ್ಪಣೆ ಮಾಡಲಿ. ತಾಯಿಯ ಹರಕೆ ಸಂದಾಯವಾಗ್ತದೆ. ಮಗುವನ್ನು ನಾನು ಕಾಪಾಡ್ತೇನೆ, ನಿಮ್ಮೆಲ್ಲರ ಮೇಲೆ ನನ್ನ ಅನುಗ್ರಹ ಇದೆ ಅಂತ ಚೀಟಿ ಕೊಡ್ತಾರೆ. ಆ ಮಗು ಇವತ್ತು ಸಾಗರ ಭಾಗದಲ್ಲಿ ಖ್ಯಾತ ವ್ಯಕ್ತಿಯಾಗಿ ಗುರು ಅನುಗ್ರಹದಿಂದ ಬೆಳಗ್ತಾ ಇದ್ದಾನೆ. ಯಜ್ಞೇಶ್ವರ ಅಂತ ಹೆಸರಿಟ್ಟರು ಅವನಿಗೆ. ಯಾಕೆಂದ್ರೆ ಬೆಂಕಿ ಉರಿತಾ ಇದ್ದ ಮನೆಯಿಂದ ಗುರುಗಳು ಬಚಾವು ಮಾಡಿದ್ರು. ಆ ಕಾರಣಕ್ಕಾಗಿ